ಈ ಪ್ರಪಂಚದಲ್ಲಿ ಯಾರನ್ನು ಸಹ ಕೀಳಾಗಿ ಕಾಣಬಾರ್ದು. ಯಾಕಂದರೆ ಕುಡಿಯಲು ಯೋಗ್ಯವಲ್ಲದ ನೀರು ಸಹ ಬೆಂಕಿಯನ್ನು ಆರಿಸುತ್ತಂತೆ. ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಯಾರು ನಿಮ್ಮ ಬಗ್ಗೆ ಆಡಿಕೊಂಡು ಯಾರು ನಿನ್ನನ್ನು ಅವಮಾನ ಮಾಡ್ತಾರೋ ಅವ್ರ ತಲೆ ತಿರುಗುವಂತೆ ನೀನು ಬೆಳಕು ತೋರಿಸ್ಬೇಕು. ಮೈ ಡಿಯರ್ ಫ್ರೆಂಡ್, ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಯಾವತ್ತೂ ಸ್ಪರ್ಧೆಗಿಳಿಯಲ್ಲ. ಸುಂದರವಾಗಿ ಅರಳೋದಷ್ಟೇ ಅವುಗಳ ಕೆಲಸ. ಅದೇ ರೀತಿ ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ನಿನ್ನ ಗುರಿಯ ಕಡೆಗೆ ಗಮನ ಹರಿಸಬೇಕು. ಇದ್ದಾಗ ಕಣ್ಣೆತ್ತಿಯೂ ನೋಡದ ನಮ್ಮ ಜನ ಕಟ್ಟಿಗೆಯಲ್ಲಿಟ್ಟಾಗ ಕಣ್ಣೀರು ಹಾಕ್ತಾರಂತೆ. ಇಂತಹ ಜನಗಳ ಮುಂದೆ ನೀನು ಬದುಕಿರುವಾಗಲೇ ಏನಾದರೂ ಸಾಧಿಸಿ ತೋರಿಸು. ಸತ್ತ ಮೇಲೆ ಮಲಗೋದಿದ್ದೇ ಇದೆ. ಬದುಕಿರುವಾಗ ಏನಾದರೂ ಸಾಧಿಸಿ ತೋರಿಸು ಗೆಳೆಯ. ಒಳ್ಳೆಯ ಸಮಯ ಬಂದಾಗ ಹೆಚ್ಚು ಖುಷಿಯಿಂದ ಅನುಭವಿಸು. ಯಾಕಂದರೆ ಹೆಚ್ಚು ದಿನ ಅದು ಉಳಿಯಲ್ಲ. ಕಷ್ಟ ಕೆಟ್ಟ ಸಮಯ ಬಂದಾಗಲೂ ಕೂಡ ಖುಷಿಯಿಂದ ಅನುಭವಿಸು. ಅದು ಕೂಡ ಹೆಚ್ಚು ದಿನ ಉಳಿಯಲ್ಲ. ಈ ಜೀವನದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಈಗ ಜನ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಟೈಮ್ ಕೂಡ ಬರುತ್ತೆ. ಸುನಾಮಿ ಬಂದಾಗ ಕೊಚ್ಚಿ ಹೋದ ಇರುವೆಗಳನ್ನು ಮೀನುಗಳು ತಿನ್ನುತ್ತೆ. ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆಗಳು ತಿನ್ನುತ್ತೆ. ಅವಕಾಶ ಎಲ್ರಿಗೂ ಸಿಗುತ್ತೆ ಮೈ ಡಿಯರ್ ಫ್ರೆಂಡ್. ಆದರೆ ಆ ಸಮಯಕ್ಕಾಗಿ ನಾವು ಕಾಯ್ತಾ ಇರಬೇಕಷ್ಟೇ. ಈ ಪ್ರಪಂಚ ತುಂಬ ವಿಶಾಲವಾಗಿದೆ. ಇಂತಹ ಪ್ರಪಂಚದಲ್ಲಿ ಅವಕಾಶಗಳು ಪದೇ ಪದೇ ಸೃಷ್ಟಿಯಾಗ್ತಾನೆ ಇರುತ್ತೆ. ಅವುಗಳನ್ನು ಸರಿಯಾಗಿ ಬಳಸ್ಕೊಳ್ಳೋದು ನಮ್ಮ ಕರ್ತವ್ಯ. ಅದೃಷ್ಟವಂತ ಅಂದರೆ ಅವಕಾಶಗಳನ್ನು ಪಡ್ಕೊಳ್ಳೋನು. ಬುದ್ಧಿವಂತ ಅಂದರೆ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳೋನು. ನೀನು ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳೋ ಲಿಸ್ಟ್ನಲ್ಲಿರಬೇಕು. ಒಳ್ಳೆಯ ಸಮಯಕ್ಕಾಗಿ ಯಾವತ್ತೂ ನಿರೀಕ್ಷೆ ಮಾಡಬೇಡ ಗೆಳೆಯ. ಈಗಲೇ ಏನಾದರೂ ಸಾಧಿಸಿ ತೋರಿಸು. ಈ ಬದುಕು ನಾವು ಅಂದ್ಕೊಂಡಂತೆ ಅತಿ ಸುಲಭವೂ ಅಲ್ಲ, ಅತಿ ಕಷ್ಟವೂ ಅಲ್ಲ. ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯ. ಅವಕಾಶಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಕೋಬೇಡ. ನೀನೇ ಮಾಡಿದ ನೀನೇ ಸರಿ ಮಾಡಲು ಹೋರಾಟ ಮಾಡಬೇಕು. ಆಮೇಲೆ ನಿನ್ನನ್ನು ಸೋಲಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹೊರಡು, ತಡ ಮಾಡದೆ ಹೊರಡು. ನಿನ್ನ ಸಮಯ ಬಂದಾಯಿತು. ಕೊನೆಗೆ ಮಾತು ಹೇಳ್ತೀನಿ ಕೇಳು. ಒತ್ತಡವಿಲ್ಲದ ಉದ್ಯೋಗ ಇಲ್ಲ, ನಷ್ಟ ಇಲ್ಲದ ವ್ಯಾಪಾರ ಇಲ್ಲ, ಕಷ್ಟವೇ ಇಲ್ಲದ ವ್ಯವಸಾಯ ಇಲ್ಲ, ನೋವೇ ಇಲ್ಲದ ಸಂಸಾರ ಇಲ್ಲ, ಸಮಸ್ಯೆಗಳೇ ಇಲ್ಲದ ಮನುಷ್ಯನೇ ಈ ಪ್ರಪಂಚದಲ್ಲಿ ನಿನಗೆ ಸಿಗಲ್ಲ. ಇವೆಲ್ಲ ಒಂಟಿಯಾಗಿ ಜಯಿಸುವನಿ ನಿಜವಾದ ಸಾಧಕ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ ತಗೊಂಡು ನಾಳೆ ಮತ್ತೆ ನಿಮ್ಮ ಮುಂದೆ ಹಾಜರಾಗಿರ್ತೀನಿ. ನೀವೊಂದು ವೇಳೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.